ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ರುಚಿ ರುಚಿಯಾಗಿರೋಂತಹ ಪೈನಾಪಲ್ ಪಾಯಸನ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಒಂದು ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶಾವಿಗೆನ ತಗೊಂಡಿದ್ದೀನಿ. ಹಾಗೆ ಸಾಬುದಾನ ತಗೊಂಡಿದ್ದೀನಿ. 150 ಗ್ರಾಮ್ ಸಾಬುದಾನನ ನೀರಲ್ಲಿ ತೊಳೆದು ಹಾಲು ಹಾಕಿ 2 hours ನೆನೆಸಿಟ್ಟಿದ್ದೀನಿ. 1 ಲೀಟ್ರ್ ಹಾಲನ್ನ ತಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ನಾನು ಸಕ್ಕರೆ ಮತ್ತು 6 ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮ್, ಸ್ವಲ್ಪ ಗೋಡಂಬಿ, ಹಾಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡ್ರೆ ಆಯಿತು. ಈಗ ನಾನು ಪಾಯಸನ ರೆಡಿ ಮಾಡೋದಕ್ಕೆ ಒಂದು ಕುಕ್ಕರ್ಗೆ 2 ಗ್ಲಾಸ್ ನೀರನ್ನು ಹಾಕ್ತೀನಿ. ಹಾಗೆ ನಾನು ಹೆಚ್ಚಿಟ್ಕೊಂಡಂತಹ ಪೈನಾಪಲ್ ಕೂಡ ಹಾಕ್ತೀನಿ. ಅದು ಸ್ವಲ್ಪ ಹೊತ್ತು ಬೇಯಲಿ, 1 ವಿಷಲ್ ಆಗಲಿ. ಹಾಗೆ ಈಗ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿನ ಹುರಿದು ಎತ್ತಿಟ್ಕೊಳ್ಳೋಣ. ನಾನು 2 ಸ್ಪೂನು ತುಪ್ಪ ಹಾಕಿದೆ. ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಇವಾಗ ಬಾದಾಮನ್ನ ಹಾಕೋತಿದ್ದೀನಿ. ಅದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ. ಜೊತೆಗೆ ಗೋಡಂಬಿನೂ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಅದಕ್ಕೆ ದ್ರಾಕ್ಷಿನೂ ಹಾಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಮತ್ತೆ 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಕಾದಿದೆ ತುಪ್ಪ. ಅದಕ್ಕೆ ಶಾವಿಗೆನ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಲಿ. ಕೆಂಪು ಬಣ್ಣಕ್ಕೆ ಬಂತು, ಇಷ್ಟಾದರೆ ಸಾಕು. ಎತ್ತಿಟ್ಕೊಂಬಿಡೋಣ. ಪೈನಾಪಲ್ನ 1 ವಿಷಲ್ ಬೇಯಿಸಿ ಆದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಶುಗರ್ನ ಹಾಕೋಣ. ಇದು 1-2 ನಿಮಿಷ ಕುದೀಲಿ, ಆಮೇಲೆ ಎತ್ತಿಟ್ಟು ಬಿಡೋಣ. ಪೈನಾಪಲ್ ಪಾಯಸಕ್ಕೆ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಪಾಯಸನ ಮಾಡೋಣ. ನಾನಿಲ್ಲಿ 1 ಲೀಟರ್ ಹಾಲನ್ನ ಉಪಯೋಗಿಸ್ತಿದ್ದೀನಿ. ಅದಕ್ಕೆ 1 ಗ್ಲಾಸ್ ನೀರನ್ನ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ಪೈನಾಪಲ್ ಅಲ್ಲಿ ಒಂದು ಸ್ವಲ್ಪ ನೀರಿದೆ. ಇದು ಚೆನ್ನಾಗಿ ಕುದೀಲಿ, ಆಮೇಲೆ ನಾವು ರೆಡಿ ಮಾಡಿಟ್ಟಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕೋಣ. ಹಾಲು ಕುದೀತಾ ಇದೆ. ಇವಾಗ ಸಾಬುದಾನನ ಹಾಕೋಣ. ಇದನ್ನ ನಾವು ನೆನೆಸಿಟ್ಟಿರೋದ್ರಿಂದ 5 ನಿಮಿಷ ಬೆಂದ್ರೆ ಸಾಕು. ಇಲ್ಲಾಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಅದನ್ನ 2 hours ನೆನೆಸಿಡ್ಬೇಕು. ಸಾಬುದಾನ ಹಾಕಿ 5 ನಿಮಿಷ ಆಗಿದೆ. ಇವಾಗ ಶಾವಿಗೆನ ಹಾಕೋಣ. ಇದಕ್ಕೇನು ಟೈಮ್ ಕೊಡೋದು ಬೇಡ, ಇದ್ರ ಜೊತೆಗೆ ಬೆಂದ್ಬಿಡತ್ತೆ. ಹಾಗೆ ನಾವು ಬೇಯಿಸಿಟ್ಕೊಂಡಂತಹ ಪೈನಾಪಲ್ ಕೂಡ ಇದಕ್ಕೆ ಹಾಕೋಣ. ಈ ಪೈನಾಪಲ್ನ ಅದಕ್ಕೆ ಸೇರಿಸ್ಕೊಳ್ಳೋಣ. ಪೂರ್ತಿಯಾಗಿ ಹಾಕೊಳ್ಳೋಣ.
ಇದಿಷ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದೊಂದು ಸ್ವಲ್ಪ ಹೊತ್ತು ಕುದಿಲಿ. ಪೈನಾಪಲ್ ಬೆಂದಿರೋದ್ರಿಂದ ಜಾಸ್ತಿ ಏನು ಬೇಯಿಸ್ಬೇಕು ಅಂತ ಇಲ್ಲ, ಇದು ಕುದಿ ಬಂದರೆ ಸಾಕು. ಆಮೇಲೆ ನಾವು ಹುರಿದಿಟ್ಟಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕೋತೀನಿ. ಅದು ಸಿಹಿ ಆಗಿದೆಯೋ ಇಲ್ವೋ ಅಂತ ನೋಡಿ ಸಕ್ಕರೆನ ಹಾಕೊಳ್ಳಿ. ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟೇ ಸಿಹಿ ಹಾಕೊಂಡ್ರೆ ಸಾಕು. ಇದಕ್ಕೆ ನಾನು ಮತ್ತೆ 1 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ನಾವು ಹುರಿದಿಟ್ಕೊಂಡಿರೋಂತಹ ಗೋಡಂಬಿ ಮತ್ತು ದ್ರಾಕ್ಷಿನೂ ಹಾಕೊಂಡ್ಬಿಡೋಣ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಏಲಕ್ಕಿ ಪೌಡರ್ನ ಹಾಕೋಣ. ಅದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇವಾಗ ಪಾಯಸ ಕುದಿ ಬರ್ತಿದೆ. ಇದಿಷ್ಟಾದರೆ ಸಾಕು, ಇದನ್ನು ಇಳಿಸ್ಕೊಂಡ್ಬಿಡೋಣ. ಈಗ ರುಚಿಯಾಗಿರೋ ಪೈನಾಪಲ್ ಪಾಯಸ ರೆಡಿಯಾಗಿದೆ.